ಎಲ್ಲರಿಗೂ ನಮಸ್ಕಾರ. ನಾನು ಚೈತ್ರ ಪ್ರಮೋದ್, ಕನ್ನಡ ಶಿಕ್ಷಕಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಜೋಡು ನುಡಿ ಹಾಗೂ ನುಡಿಗಟ್ಟಿನ ಬಗ್ಗೆ ತಿಳಿತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ನೀವು ದ್ವಿರುಕ್ತಿ ಹಾಗೂ ಅನುಕರಣ ಅವ್ಯಯದ ಬಗ್ಗೆ ತಿಳ್ಕೊಂಡಿದ್ರಿ. ಅಂದ್ರೆ ಅವುಗಳನ್ನ ಪ್ರತಿನಿತ್ಯ ಜೀವನದಲ್ಲಿ ನಾವು ಮಾತಾಡ್ಬೇಕಾದ್ರೆ ಬಳಸ್ತಾ ಹೋಗ್ತೀವಿ. ಹಾಗೆ ಇಲ್ಲೂ ಕೂಡ ಜೋಡು ನುಡಿ ಹಾಗೂ ನುಡಿಗಟ್ಟುಗಳು ಅಥವಾ ಪಡೆ ನುಡಿಗಳನ್ನ ಪ್ರತಿನಿತ್ಯ ನಾವು ಜೀವನದಲ್ಲಿ ಮಾತಾಡ್ಬೇಕಾದ್ರೆ ಈ ಪದಗಳನ್ನು ಕೂಡ ನಾವು ಬಳಸ್ತಾ ಹೋಗ್ತೀವಿ. ಹಾಗಾದ್ರೆ ಬನ್ನಿ, ಮೊದಲನೇದಾಗಿ ನಾವು ಜೋಡು ನುಡಿಯ ಬಗ್ಗೆ ತಿಳಿತಾ ಹೋಗೋಣ. ಜೋಡು ನುಡಿ ಅಂದ್ರೆ ನೋಡೋದಕ್ಕೆ ಇವು ದ್ವಿರುಕ್ತಿಗಳ ಹಾಗೆ ಕಾಣ್ತವೆ, ಆದ್ರೆ ಇವು ದ್ವಿರುಕ್ತಿಗಳು ಅಲ್ಲ. ಅಂದ್ರೆ ಎರಡು ಬೇರೆ ಬೇರೆ ರೀತಿಯ ಪದಗಳು ಸೇರಿ ನಾವು ಯಾವುದೇ ಒಂದು ಕಾಲ ವಿಳಂಬವನ್ನ ಕೊಡದೆ ಜೊತೆ ಜೊತೆಯಾಗಿ ಬಳಕೆ ಮಾಡೋದನ್ನ ಏನಂತ ಕರಿತೀವಿ? ಜೋಡು ನುಡಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೋಡಿ, ಜೋಡು ನುಡಿ ಅಂತ ಅಂದ್ರೆ ಬೇರೆ ಬೇರೆ ರೀತಿಯ ಎರಡು ಪದಗಳು ಜೊತೆ ಜೊತೆಯಾಗಿ ಬಳಕೆಯಾದರೆ ಅದನ್ನು ಜೋಡು ನುಡಿ ಎಂದು ಕರೆಯುತ್ತಾರೆ. ಇನ್ನೊಂದ್ಸಲ ನೋಡ್ಕೊಳ್ಳಿ. ಬೇರೆ ಬೇರೆ ರೀತಿಯ ಎರಡು ಪದಗಳು ಅಂದ್ರೆ ಎರಡು ಪದಗಳು ಬೇರೆ ಬೇರೆ ಆಗಿರ್ಬೇಕು, ಜೊತೆ ಜೊತೆಗೆ ಜೋಡಿಯಾಗಿ ಬಳಸ್ಬೇಕು. ಹಾಗಿದ್ರೆ ಅದನ್ನ ಏನಂತ ಕರಿತೀವಿ? ಜೋಡು ನುಡಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಜೋಡು ನುಡಿಗಳಲ್ಲಿ ಕೆಲವೊಂದು ಪದಗಳು ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಹೇಳಿ ಕರಿತೀವಿ. ಎರಡೆರಡು ಪದ ಬರೋದ್ರಿಂದ ಮೊದಲನೇ ಪದಕ್ಕೆ ಕೆಲವೊಂದು ಪದಗಳಲ್ಲಿ ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ, ಇನ್ನೊಂದು ಪದಕ್ಕೆ ಅರ್ಥ ಇರೋದಿಲ್ಲ. ಇನ್ನು ಕೆಲವು ಪದಗಳಲ್ಲಿ ಎರಡೂ ಪದಕ್ಕೆ ಅರ್ಥ ಇರುತ್ತೆ, ಇನ್ನು ಕೆಲವು ಪದಗಳಲ್ಲಿ ಪೂರಕಾರ್ಥ ಪದಗಳನ್ನ ಕಾಣ್ತೀವಿ. ಅವುಗಳು ನಮ್ಗೆ ಸರಳವಾಗಿ ಅರ್ಥ ಆಗ್ಲಿ ಅನ್ನುವ ಕಾರಣಕ್ಕೆ ಜೋಡು ನುಡಿಗಳಲ್ಲಿ 4 ವಿಧದ ಜೋಡು ನುಡಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅವು ಯಾವುವು ಅಂದ್ರೆ ನೋಡಿ, ಜೋಡು ನುಡಿಗಳಲ್ಲಿ 4 ವಿಧಗಳಿವೆ. ಮೊದಲನೇದು ಸಮಾನಾರ್ಥಕ ಜೋಡು ನುಡಿ, ವಿರುದ್ಧಾರ್ಥಕ ಜೋಡು ನುಡಿ, ಎರಡನೇ ಪದ ಅರ್ಥರಹಿತವಾಗಿರುವ ಜೋಡು ನುಡಿ, ಪೂರಕಾರ್ಥ ಜೋಡು ನುಡಿ. ಹೀಗೆ 4 ರೀತಿಯ ಜೋಡು ನುಡಿಗಳನ್ನ ನಾವು ಜೋಡು ನುಡಿ ಅಥವಾ ಜೋಡಿ ಪದದಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲನೇದು ನೋಡಿ, ಸಮಾನಾರ್ಥಕ ಜೋಡು ನುಡಿ. ಅಂದ್ರೆ ಸಮಾನ ಅರ್ಥ ಪದನೇ ಹೇಳ್ತಾ ಇದೆ, ಸಮಾನ ಅರ್ಥ ಕೊಡುವಂತಹ ಪದ ಸೇರ್ಕೋಬೇಕು. ಅಂದ್ರೆ ಎರಡು ಬೇರೆ ಬೇರೆ ಪದಗಳಿರುತ್ತೆ, ಪೂರ್ವ ಪದ ಮತ್ತು ಉತ್ತರ ಪದ. ಒಂದು ಪದಕ್ಕೆ ಅದಕ್ಕೆ ಸಮಾನವಾದಂತಹ ಅದೇ ಅರ್ಥವನ್ನ ಕೊಡುವಂತಹ ಇನ್ನೊಂದು ಪದ ಜೋಡಿಯಾಗಿ ಬಂದ್ರೆ ಅದನ್ನ ಏನಂತ ಕರಿತೀವಿ? ಸಮಾನಾರ್ಥಕ ಜೋಡು ನುಡಿ ಅಥವಾ ಜೋಡಿ ಪದ ಅಂತ ಹೇಳಿ ಕರಿತೀವಿ. ಎರಡನೇದು ವಿರುದ್ಧಾರ್ಥಕ ಜೋಡು ನುಡಿ. ಅಂದ್ರೆ ವಿರುದ್ಧ ಪದಗಳು ಬಂದು ಸೇರಿ ಜೋಡಿ ಆದ್ರೆ ಅವುಗಳನ್ನ ಏನಂತ ಕರಿತೀವಿ? ವಿರುದ್ಧಾರ್ಥಕ ಜೋಡಿ ಪದಗಳು, ಜೋಡು ನುಡಿಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ಪದಕ್ಕೆ ಇನ್ನೊಂದು ಪದ ವಿರುದ್ಧವಾಗಿ ಬರೋದು, ಅಂದ್ರೆ ಅಪೋಸಿಟ್ ವರ್ಡ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ವಿರುದ್ಧವಾಗಿ ಬರುವಂತಹ ಪದಗಳನ್ನ ಏನಂತ ಕರಿತೀವಿ? ವಿರುದ್ಧಾರ್ಥಕ ಜೋಡು ನುಡಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಎರಡನೇ ಪದ ಅರ್ಥರಹಿತವಾಗಿರುವ ಜೋಡು ನುಡಿ. ನೋಡಿ, ಎರಡನೇ ಪದ ಅರ್ಥರಹಿತವಾಗಿರುವ ಜೋಡು ನುಡಿ ಅಂದ್ರೆ ಎರಡನೇ ಪದ, ಪೂರ್ವ ಪದ ಬಿಟ್ಟು ಉತ್ತರ ಪದ ಇರುತ್ತಲ್ಲ, ಆ ಪದ ಎರಡನೇ ಪದ ಏನಾಗಿರುತ್ತೆ? ಅರ್ಥರಹಿತವಾಗಿರುತ್ತೆ, ಅದಕ್ಕೆ ಅರ್ಥ ಇರೋದಿಲ್ಲ, ಮಾತಿಗೊಂದು ಗೀತು ಅಂತ ಹೇಳಿ ಕರಿತೀವಿ. ಹಾಗೆ ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ, ಎರಡನೇ ಪದಕ್ಕೆ ಅರ್ಥ ಇರಲ್ಲ, ಅದನ್ನ ಏನಂತ ಕರಿತೀವಿ? ಎರಡನೇ ಪದ ಅರ್ಥರಹಿತವಾಗಿರುವ ಜೋಡು ನುಡಿ ಅಂತ ಹೇಳಿ ಕರಿತೀವಿ. ಪೂರಕಾರ್ಥ ಜೋಡು ನುಡಿ. ಪೂರಕಾರ್ಥ ಜೋಡು ನುಡಿ ಅಂದ್ರೆ ಒಂದು ಪದವನ್ನ ಹೇಳ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ಇನ್ನೊಂದು ಪದವನ್ನ ಸೇರಿಸಿ ಹೇಳೋದನ್ನ ಏನಂತ ಕರಿತೀವಿ? ಪೂರಕಾರ್ಥ ಜೋಡು ನುಡಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಬನ್ನಿ, ಈ 4 ವಿಧದ ಜೋಡು ನುಡಿಗಳಲ್ಲಿ ಯಾವ ಯಾವ ರೀತಿಯ ಪದಗಳು ಬರ್ತವೆ ಅಂತ ಹೇಳಿ ನಾವು ಉದಾಹರಣೆ ಮೂಲಕ ನೋಡ್ತಾ ಹೋಗೋಣ. ನೋಡಿ ಮಕ್ಳೇ, 4 ವಿಧಗಳಲ್ಲೂ ಕೂಡ ನಾನು ಉದಾಹರಣೆಗಳನ್ನ ಬರ್ದಿಟ್ಕೊಂಡಿದೀನಿ, ಅವುಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು ಸಮಾನಾರ್ಥಕ ಜೋಡು ನುಡಿ. ಸಮಾನ ಅರ್ಥ ಇರುವಂತಹ ಜೋಡು ನುಡಿ ಯಾವ್ಯಾವ್ದಿದೆ? ಉದಾಹರಣೆಗೆ ಹಾದಿ ಬೀದಿ, ತಿಂಡಿ ತಿನಿಸು, ಅಂದ ಚಂದ, ಅಲ್ಪ ಸ್ವಲ್ಪ, ಉಡುಗೆ ತೊಡುಗೆ, ಸಣ್ಣ ಪುಟ್ಟ. ನೋಡಿ, ಇಲ್ಲಿರುವಂತಹ ಎರಡೂ ಪದಗಳು ಸಮಾನ ಅರ್ಥ ಇರುವಂತಹ ಪದಗಳಾಗಿವೆ. ನೋಡಿ, ಹಾದಿ ಅಂದ್ರು ಒಂದೇ, ಬೀದಿ ಅಂದ್ರು ಒಂದೇ. ಹಾದಿ ಬೀದಿ. ತಿಂಡಿ ತಿನಿಸು ಎರಡೂ ಕೂಡ ಒಂದೇ, ಸಮಾನ ಅರ್ಥ ಇದೆ. ಅಂದ ಅಂದ್ರು ಒಂದೇ, ಚಂದ ಅಂದ್ರು ಒಂದೇ, ಎರಡೂ ಕೂಡ ಸಮಾನ ಅರ್ಥ ಇದೆ. ಹಾಗೆ ಅಲ್ಪ ಸ್ವಲ್ಪ. ಅಲ್ಪ ಅಂದ್ರೆ ಕಡಿಮೆ, ಸ್ವಲ್ಪ ಅಂದ್ರು ಕಡಿಮೆ, ಎರಡೂ ಕೂಡ ಒಂದೇ ರೀತಿಯ ಒಂದು ಅರ್ಥವನ್ನ ಕೊಡ್ತಾ ಇದೆ. ಉಡುಗೆ ತೊಡುಗೆ. ಉಡು ತೊಡು ಎರಡೂ ಕೂಡ ಒಂದೇ ಅರ್ಥವನ್ನ ಕೊಡ್ತಾ ಇದೆ, ಹಾಗಾಗಿ ಉಡುಗೆ ತೊಡುಗೆ. ಸಣ್ಣ ಪುಟ್ಟ. ಸಣ್ಣ ಅಂದ್ರೆ ಚಿಕ್ಕ, ಪುಟ್ಟ ಅಂದ್ರೂ ಕೂಡ ಅದೇ ಅರ್ಥವನ್ನ ಕೊಡುತ್ತೆ, ಹಾಗಾಗಿ ಸಣ್ಣ ಪುಟ್ಟ ಎರಡೂ ಕೂಡ ಸಮಾನ ಅರ್ಥವನ್ನ ಕೊಡ್ತಾ ಇದೆ ಎರಡೂ ಪದಗಳು. ಹಾಗಾಗಿ ಇದೇನಾಯ್ತು? ಸಮಾನಾರ್ಥಕ ಜೋಡು ನುಡಿ ಆಯ್ತು. ಹಾಗೆ ಎರಡನೇ ವಿಧಕ್ಕೆ ಬನ್ನಿ, ವಿರುದ್ಧಾರ್ಥಕ ಜೋಡು ನುಡಿ. ವಿರುದ್ಧಾರ್ಥಕ ಜೋಡು ನುಡಿಯಲ್ಲಿ ಸಿಹಿ ಕಹಿ, ನೋವು ನಲಿವು,
ಆದಿ ಅಂತ್ಯ, ಹಗಲು ರಾತ್ರಿ, ಹಿಂದೆ ಮುಂದೆ, ಏಳು ಬೀಳು. ನೋಡಿ, ಇವಿಷ್ಟು ಏನು ವಿರುದ್ಧ ಪದಗಳನ್ನ ಸೂಚಿಸ್ತಾ ಇದೆ. ನೋಡಿ, ಸಿಹಿ ಅಂದಿದ ತಕ್ಷಣ ಕಹಿ, ಸಿಹಿಗೆ ಅಪೋಸಿಟ್ ವರ್ಡ್ ಅಥವಾ ವಿರುದ್ಧಾರ್ಥಕ ಪದ ಯಾವುದು? ಕಹಿ. ನೋವು, ಅದಕ್ಕೆ ವಿರುದ್ಧ ಪದ ನಲಿವು. ಹಾಗೆ ಆದಿ ಅಂತ್ಯ, ಆದಿ ಅಂದ್ರೆ ಪ್ರಾರಂಭ, ಅಂತ್ಯ ಅಂದ್ರೆ ಕೊನೆ, ಆದಿ ಅಂತ್ಯ. ಹಗಲು ರಾತ್ರಿ, ಹಗಲು ಅಂದ್ರೆ ಬೆಳಕು, ರಾತ್ರಿ ಅಂದ್ರೆ ಕತ್ತಲು, ಅಂದ್ರೆ ವಿರುದ್ಧ ಪದಗಳು ಆಯ್ತು, ಅಂದ್ರೆ ಹಗಲು ರಾತ್ರಿ. ಹಿಂದೆ ಮುಂದೆ, ಏಳು ಬೀಳು, ಇವಿಷ್ಟು ಕೂಡ ವಿರುದ್ಧಾರ್ಥಕ ಜೋಡು ನುಡಿ ಪದಗಳಾಗಿವೆ. ಹಾಗೆ ಜೋಡು ನುಡಿಯಲ್ಲಿ ಮೂರನೇ ವಿಧ ಎರಡನೇ ಪದ ಅರ್ಥರಹಿತವಾಗಿರುವ ಜೋಡು ನುಡಿ, ಅಂದ್ರೆ ಮಾತಿಗೊಂದು ಗೀತು ಅಂತ ಹೇಳಿ ಕರಿತಾ ಹೋಗ್ತೀವಿ. ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ, ಎರಡನೇ ಪದಕ್ಕೆ ಅರ್ಥ ಇರೋದಿಲ್ಲ. ಹಾಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು? ಎರಡನೇ ಪದ ಅರ್ಥರಹಿತವಾದ ಜೋಡು ನುಡಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಯಾವ್ಯಾವ್ದು ಬರುತ್ತೆ? ಕೂಲಿ ನಾಲಿ, ಕೂಲಿ ನಾಲಿ, ಕೂಲಿ ಪದಕ್ಕೆ ಅರ್ಥ ಇದೆ, ನಾಲಿಗೆ ಅರ್ಥ ಇಲ್ಲ. ಹೊತ್ತು ಗಿತ್ತು, ಹೊತ್ತು ಎನ್ನುವ ಪದಕ್ಕೆ ಅರ್ಥ ಇದೆ, ಗಿತ್ತು ಎನ್ನುವ ಪದಕ್ಕೆ ಅರ್ಥ ಇಲ್ಲ. ಸಾಲ ಸೋಲ, ಪತ್ರ ಗಿತ್ರ, ಬುದ್ಧಿ ಗಿದ್ದಿ, ಶಾಲೆ ಗೀಲೆ. ನೋಡಿ, ಇಲ್ಲಿರುವಂತಹ ಎಲ್ಲಾ ಪದಕ್ಕೆ ಮೊದಲನೇ ಪದಕ್ಕೆ ಅರ್ಥ ಇದೆ, ಎರಡನೇ ಪದಕ್ಕೆ ಅರ್ಥ ಇಲ್ಲ. ಹಾಗಿದ್ರೆ ಇದನ್ನ ಏನಂತ ಕರಿತೀವಿ? ಮೂರನೇ ವಿಧ ಎರಡನೇ ಪದ ಅರ್ಥರಹಿತವಾದ ಜೋಡು ನುಡಿ ಅಂತ ಹೇಳಿ ಕರಿತೀವಿ. ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಹೇಳ್ತೇವೆ, ಹೊತ್ತುಗಿತ್ತು ಇಲ್ವಾ ನಿನ್ಗೆ ಮನೆಗ್ ಬರೋದಕ್ಕೆ ಅಂತ ಹೇಳಿ ಕರಿತೀವಿ. ಶಾಲೆ ಗೀಲೆಗೆ ಹೋಗಲ್ವಾ ನೀನು, ಇಲ್ಲೇ ಆಟ ಆಡ್ತಾ ಇರ್ತೀಯಾ ಅಂತ ಹೇಳಿ ಕರಿತೀವಿ. ಹಾಗೆ ನಾವು ಜೀವನ ನಡೆಸ್ಬೇಕು ಅಂತಂದ್ರೆ ಸಾಲ ಸೋಲ ಆದ್ರೂ ಮಾಡಿ ಬದುಕ್ಬೇಕು ಅಂತ ಹೇಳಿ ಕೆಲವು ಮಾತುಗಳನ್ನ ನೀವು ಹೊರಗಡೆ ಕೇಳಿರ್ತೀರಿ. ಹಾಗೆ ಕೂಲಿ ನಾಲಿ, ಅದು ಕೂಡ ಅದೇ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಹೀಗೆ ಎರಡನೇ ಪದ ಅರ್ಥರಹಿತವಾದಂತಹ ಜೋಡು ನುಡಿ ಈ ರೀತಿ ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ, ಎರಡನೇ ಪದಕ್ಕೆ ಅರ್ಥ ಇರೋದಿಲ್ಲ. ಹಾಗೆ ಬನ್ನಿ, ಪೂರಕಾರ್ಥ ಜೋಡು ನುಡಿ. ಜೋಡು ನುಡಿಯ ಕೊನೆಯ ವಿಧ ಯಾವುದು? ಪೂರಕಾರ್ಥ ಜೋಡು ನುಡಿ. ಅಂದ್ರೆ ಒಂದು ಪದವನ್ನ ಹೇಳ್ಬೇಕಾದ್ರೆ ಅದ್ರ ಜೊತೆಗೆ ನಮಗ್ ಗೊತ್ತಿಲ್ಲದೆ ಇನ್ನೊಂದು ಪದ ಸೇರ್ಕೊಬಿಡುತ್ತೆ. ಅದನ್ನ ಏನಂತ ಕರಿತೀವಿ ನಾವು? ಪೂರಕಾರ್ಥ ಜೋಡು ನುಡಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಲು ಅಂದಿದ ತಕ್ಷಣ ಜೇನು ಅಂತ ಹೇಳ್ತೀವಿ, ಕೆನೆ ಅಂದಿದ ತಕ್ಷಣ ಮೊಸರು ಅಂತ ಹೇಳಿ ಹೇಳ್ತೀವಿ. ಹಾಗೆ ನೋಡಿ, ಹಾಲು ಜೇನು, ಸತಿ ಪತಿ, ಓದು ಬರಹ, ಅಚ್ಚು ಮೆಚ್ಚು, ಮಾತು ಕತೆ, ಆಚಾರ ವಿಚಾರ. ಅಂದ್ರೆ ಮೊದಲನೇ ಪದವನ್ನ ಹೇಳಿದ ತಕ್ಷಣ ಇನ್ನೊಂದು ಪದ ಆಟೋಮೆಟಿಕ್ ಆಗಿ ಏನ್ ಬರುತ್ತೆ? ಪೂರಕಾರ್ಥವಾಗಿ ಬಂದು ಸೇರ್ಕೊಳ್ಳುತ್ತೆ. ಇದನ್ನ ನಾವೇನಂತ ಕರಿತೀವಿ? ಪೂರಕಾರ್ಥ ಜೋಡು ನುಡಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದಿಷ್ಟು ಜೋಡು ನುಡಿ ಹಾಗೂ ಜೋಡು ನುಡಿಯ ವಿಧಗಳ ಬಗ್ಗೆ ತಿಳ್ಕೊಂಡ್ರಿ. ಹಾಗಾದ್ರೆ ಬನ್ನಿ, ನೆಕ್ಸ್ಟ್ ನಾವು ಯಾವ್ದನ್ನ ತಿಳ್ಕೊಳ್ಳೋಣ? ಪಡೆ ನುಡಿ ಅಥವಾ ನುಡಿಗಟ್ಟಿನ ಬಗ್ಗೆ ತಿಳಿತಾ ಹೋಗೋಣ. ನುಡಿಗಟ್ಟು ವಿಶೇಷಾರ್ಥ ನೀಡುವ ಪದಪುಂಜವನ್ನು ನುಡಿಗಟ್ಟು ಅಥವಾ ಪಡೆ ನುಡಿ ಎಂದು ಕರೆಯುತ್ತಾರೆ. ಇಲ್ಲಿ ಪದಗಳ ಬಾಹ್ಯ ಅರ್ಥಕ್ಕಿಂತ ಒಳ ಅರ್ಥವೇ ಪ್ರಧಾನವಾಗಿರುತ್ತದೆ. ಇನ್ನೊಂದ್ಸಲ ನೋಡ್ಕೊಳ್ಳಿ. ವಿಶೇಷಾರ್ಥ ನೀಡುವ ಪದಪುಂಜವನ್ನು ನುಡಿಗಟ್ಟು ಅಥವಾ ಪಡೆ ನುಡಿ ಎಂದು ಕರೆಯುತ್ತಾರೆ ಅಥವಾ ಎನ್ನುವರು. ಇಲ್ಲಿ ಪದಗಳ ಬಾಹ್ಯ ಅರ್ಥಕ್ಕಿಂತ ಒಳ ಅರ್ಥವೇ ಪ್ರಧಾನವಾಗಿರುತ್ತದೆ. ಅಂದ್ರೆ ನುಡಿಗಟ್ಟು ಅಥವಾ ಪಡೆ ನುಡಿ ಅಂತ ಅಂದ್ರೆ ಏನಪ್ಪಾ? ಒಂದು ಪದ ಇರುತ್ತೆ, ಆ ಪದ ಒಳ ಅರ್ಥ ಬೇರೆ ಇರುತ್ತೆ, ಹೊರ ಅರ್ಥ ಬೇರೆ ಇರುತ್ತೆ. ಅಂದ್ರೆ ಪದಗಳ ಬಾಹ್ಯ ಅರ್ಥಕ್ಕಿಂತ ಒಳ ಅರ್ಥವೇ ಪ್ರಧಾನವಾಗಿರುತ್ತೆ. ಅದನ್ನ ಏನಂತ ಕರಿತೀವಿ ನಾವು? ನುಡಿಗಟ್ಟು ಅಥವಾ ಪಡೆ ನುಡಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದನ್ನೇ ಇಲ್ಲಿ ಹೇಳಿರೋದು. ವಿಶೇಷಾರ್ಥವನ್ನ ಕೊಡ್ಬೇಕು. ಅದು ಆ ಪದ ನೋಡಿದ ತಕ್ಷಣ ಅದು ವಿಶೇಷಾರ್ಥ ಅಂತ ಅನ್ಸಲ್ಲ. ಆ ಪದದ ಅರ್ಥವನ್ನ ನಾವು ತಿಳ್ಕೊಳ್ತಾ ಹೋದಾಗ ಏನಾಗುತ್ತೆ? ಆ ಪದದ ಅರ್ಥವೇ ಬೇರೆ ಇರುತ್ತೆ, ಒಳ ಅರ್ಥವೇ ಬೇರೆ ಇರುತ್ತೆ. ಆ ಒಳ ಅರ್ಥಕ್ಕೆ ಸಂಬಂಧಪಟ್ಟ ಕೆಲವು ಉದಾಹರಣೆಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದು ಕತ್ತಿ ಮಸೆ ಅಥವಾ ಕೆಂಡ ಕಾರು ಅಂತ ಇದೆ. ಏನು ಜನರಲ್ ಆಗಿ ಹೇಳ್ತೀವಿ ಮಾತಾಡ್ಬೇಕಾದ್ರೆ, ಅವ್ರನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ಲಪ್ಪ ಅಂತ ಹೇಳ್ತೀವಿ. ಕತ್ತಿ ಮಸಿತಾರೆ, ಕೆಂಡ ಕಾರ್ತಾರೆ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಅವ್ರ ಮೇಲೆ ದ್ವೇಷ ಸಾಧಿಸ್ತಾರೆ ಅಂತ ಹೇಳಿ ಅರ್ಥ. ಹಾಗೆ ಅಡ್ಡ ಬೀಳು, ದೇವ್ರ ಮುಂದೆ ಹೋಗಿ ಅಡ್ಬೀಳು ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ದೇವರಿಗೆ ದೀರ್ಘದಂಡ ನಮಸ್ಕಾರ ಮಾಡು ಅಂತ ಹೇಳಿ ಅರ್ಥ. ಅಡ್ಡ ಬೀಳು ಅಂದ್ರೆ ದೀರ್ಘದಂಡ ನಮಸ್ಕಾರ ಮಾಡೋದು, ನಮಸ್ಕರಿಸುವುದು. ಬೆನ್ನು ತಟ್ಟು, ಒಳ್ಳೆ ಕೆಲಸ ಮಾಡಿದಾರಪ್ಪ, ನಾವು ಅವ್ರನ್ನ ಬೆನ್ ತಟ್ಟಬೇಕು ಯಾವಾಗ್ಲೂ ಒಳ್ಳೆ ಕೆಲಸ ಮಾಡೋರ್ಗೆ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಬೆನ್ನು ತಟ್ಟು ಅಂದ್ರೆ ಪ್ರೋತ್ಸಾಹ ಕೊಡೋ ಅಂತದ್ದು. ನೆಕ್ಸ್ಟ್ ತುಂಬಿದ ಕೊಡ ಅಂದ್ರೆ ಅಹಂಕಾರವಿಲ್ಲದ ವ್ಯಕ್ತಿ ಅಂತ ಹೇಳಿ. ತುಂಬಾ ಒಳ್ಳೆ ವ್ಯಕ್ತಿ ಆಗಿರ್ತಾರೆ, ಅವ್ರಿಗೆ ಯಾವುದೇ ಅಹಂ ಅನ್ನೋದಿರಲ್ಲ, ಅವ್ರಿಗೆ ಏನಂತ ಕರಿತೀವಿ? ಅವ್ರು ತುಂಬಿದ ಕೊಡಪ್ಪ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಅಹಂಕಾರವಿಲ್ಲದ
ವ್ಯಕ್ತಿ ಅಂತ ಹೇಳಿ ಅರ್ಥ ಬರುತ್ತೆ. ಅಂದ್ರೆ ನೋಡಿ, ಇಷ್ಟು ಪದದಲ್ಲಿ ಪದಗಳ ಬಾಹ್ಯ ಅರ್ಥನೇ ಬೇರೆ ಇದೆ. ಈ ಪದಗಳನ್ನ ನಾವು ಬಿಡಿಸಿದಾಗ ಅಥವಾ ಅರ್ಥ ಮಾಡ್ಕೊಂಡಾಗ ಅದರ ಒಳ ಅರ್ಥವೇ ಏನಾಗಿದೆ, ಬೇರೆ ಆಗಿದೆ. ಅಂದ್ರೆ ಪದಗಳ ಬಾಹ್ಯ ಅರ್ಥಕ್ಕಿಂತ ಒಳ ಅರ್ಥವೇ ಪ್ರಧಾನವಾಗಿರುತ್ತೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ, ನುಡಿಗಟ್ಟು ಅಥವಾ ಪಡೆ ನುಡಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗೆ ಬನ್ನಿ ಇನ್ನು ಕೆಲವು ಉದಾಹರಣೆಯನ್ನ ನೋಡ್ತಾ ಹೋಗೋಣ. ನೋಡಿ, ಅಳಿಲು ಸೇವೆ ಅಂದ್ರೆ ಅಲ್ಪ ಸೇವೆ ಅಂತ ಹೇಳಿ. ಕಬ್ಬಿಣದ ಕಡಲೆ ಅಂದ್ರೆ ಬಹಳ ಕಠಿಣವಾದುದು ಅಂತ. ತಿರುಕನ ಕನಸು ನನಸಾಗದ ಇಚ್ಛೆ. ಕೈ ಸುಟ್ಟುಕೊಳ್ಳು ನಷ್ಟ ಅನುಭವಿಸು. ಕೋಳಿ ನಿದ್ದೆ ಸ್ವಲ್ಪ ಕಾಲ ನಿದ್ದೆ ಅಥವಾ ತುಸು ನಿದ್ದೆ. ಅಜ್ಜಿ ಕತೆ ಅಂದ್ರೆ ಕಟ್ಟು ಕತೆ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂದ್ರೆ ಬಹಳ ಅಪರೂಪವಾಗಿ. ಅಂದ್ರೆ ಇವನ್ನ ನಾವು ಬಳಸ್ತಾ ಹೋಗ್ತೀವಿ. ಅಳಿಲು ಸೇವೆ ಅಂದ್ರೆ ನಮ್ ಕೈಲಿ ಹೆಚ್ಚಿಗೆ ಸಹಾಯ ಮಾಡಕ್ ಆಗದೆ ಇದ್ರು ಕೂಡ ಅಲ್ಪ ಸ್ವಲ್ಪ ಸೇವೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಹಾಗೆ ಕಬ್ಬಿಣದ ಕಡಲೆ, ನೀವೇ ಹೇಳ್ತೀರಿ ನನ್ಗೆ ಗಣಿತ ಅಂದ್ರೆ ತುಂಬಾ ಕಷ್ಟ ಅಂತ ಹೇಳ್ತೀವಿ. ಹಾಗೆ ನಾವ್ ಹೇಳ್ತೀವಿ ಮಕ್ಳಿಗೆ ಗಣಿತ ಅಂದ್ರೆ ಕಬ್ಬಿಣದ ಕಡಲೆ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ತುಂಬಾ ಕಷ್ಟ ಆದದ್ದು ಅಂತ ಹೇಳಿ ಅರ್ಥ, ಬಹಳ ಕಠಿಣವಾದದ್ದು ಅಂತ ಹೇಳಿ ಹೇಳ್ತೀವಿ. ತಿರುಕನ ಕನಸು ಅಂದ್ರೆ ಕನಸು ಕಾಣೋದು, ಆದ್ರೆ ಅದು ನನ್ಸಾಗಲ್ಲ, ಅಂದ್ರೆ ನನಸಾಗದ ಇಚ್ಛೆ ಅಂತ ಹೇಳಿ. ಕೈ ಸುಟ್ಟುಕೊಳ್ಳು, ಯಾರೋ ಒಬ್ಬ ವ್ಯಾಪಾರಿ ಒಂದು ವ್ಯಾಪಾರ ಮಾಡ್ತಾ ಇರ್ತಾನೆ, ಆ ವ್ಯಾಪಾರದಲ್ಲಿ ಲಾಸ್ ಆದ್ರೆ ಅವನಿಗೆ ಏನಾಗುತ್ತೆ, ನಷ್ಟ ಅನುಭವಿಸ್ತಾನೆ. ಆಗ ಹೇಳ್ತೀವಿ ನಷ್ಟ ಅನುಭವಿಸು, ಅಂದ್ರೆ ಕೈ ಸುಟ್ಕೊಂಡೆ ಅಂತ ಹೇಳಿ ಹೇಳ್ತಾರೆ. ಯಾವ್ದೋ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಿದ್ನಪ್ಪ, ಅದ್ರಲ್ಲಿ ಕೈ ಸುಟ್ಕೊಬಿಟ್ಟೆ ನಾನು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ನಷ್ಟ ಅನುಭವಿಸೋದು. ಕೋಳಿ ನಿದ್ದೆ, ಮಗು ಏನಾದ್ರೂ ಮನೇಲಿ ಮಲಗಿದ್ರೆ 2 ನಿಮಿಷಕ್ಕೂ ಎದ್ದೇಳುತ್ತೆ. ಮಲಗಿಸಿರ್ತಾರೆ, ಆದ್ರೆ ಏನಾಗುತ್ತೆ, ಅದು 2 ನಿಮಿಷಕ್ಕೆ ಎದ್ಬಿಡುತ್ತೆ. ಆಗ ಏನ್ ಹೇಳ್ತೀವಿ, ಕೋಳಿ ನಿದ್ದೆ ಮಾಡುತ್ತೆ, ತುಸು ನಿದ್ದೆ ಮಾಡುತ್ತೆ, ಸ್ವಲ್ಪ ಹೊತ್ತು ಮಾತ್ರ ಮಲಗುತ್ತೆ ಮಗು ಅಂತ ಹೇಳಿ ಹೇಳ್ತಾರೆ. ಹಾಗೆ ಅಜ್ಜಿ ಕತೆ ಅಂದ್ರೆ ಕಟ್ಟು ಕತೆ, ಬರೀ ಕಟ್ ಕತೆ ಹೇಳ್ತಾರೆ, ಅಜ್ಜಿ ಕತೆ ಹೇಳ್ತಾರಪ್ಪ ಅಂತ ಹೇಳಿ ಹೇಳ್ತೀವಿ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂದ್ರೆ ಯಾರಾದ್ರೂ ಮನೆಗೆ ಅಪರೂಪಕ್ಕೆ ಬರ್ತಾ ಇದ್ದಾಗ ಏನಂತ ಹೇಳ್ತೀವಿ, ಏನ್ ಅಪರೂಪಕ್ಕೆ ಬರ್ತಾ ಇದ್ದೀರಿ, ಬಹಳ ಅಪರೂಪ ಆಗೋಯ್ತು ನೀವು ಬರೋದು, ಅಮಾವಾಸ್ಯೆಗೊಂದ್ಸಲ ಹುಣ್ಣಿಮೆಗೊಂದ್ಸಲ ಬರ್ತೀರಿ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಇಲ್ಲಿರುವ ಪದದ ಅರ್ಥನೇ ಬೇರೆ, ಇದನ್ನ ಅರ್ಥ ಮಾಡ್ಕೊಂಡಾಗ ಒಳಗಡೆ ಇರುವಂತಹ ಅರ್ಥನೇ ಬೇರೆ. ಅಂದ್ರೆ ಪದಗಳ ಬಾಹ್ಯ ಅರ್ಥಕ್ಕಿಂತ ಈ ಪದಗಳಿಗೆ ಬರುವಂತಹ ಒಳ ಅರ್ಥವೇ ಇಲ್ಲಿ ಪ್ರಧಾನವಾಗಿರುತ್ತೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ, ನುಡಿಗಟ್ಟು ಅಥವಾ ಪಡೆ ನುಡಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನೀವು ಜೋಡು ನುಡಿ ಹಾಗೂ ನುಡಿಗಟ್ಟಿನ ಬಗ್ಗೆ ತಿಳ್ಕೊಂಡಿದ್ದೀರಿ. ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಇಂದಿನ ತರಗತಿ ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.